ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಡೈಲಿ ವ್ಲಾಗ್ ಅಲ್ಲ, ಒಂದು ಸ್ಪೆಷಲ್ ವ್ಲಾಗ್ ನಿಮ್ಮೆಲ್ಲರಿಗೋಸ್ಕರ. ಯಾಕಂದರೆ ನೀವೆಲ್ಲರೂ ಅಲ್ಲ, ಸ್ವಲ್ಪ ಜನ ತುಂಬ ರಿಪೀಟೆಡ್ಲಿ ಕೇಳ್ತಿದ್ದ ಕ್ವಶನ್ ಬಂದು ಅಥವಾ ರಿಕ್ವೆಸ್ಟೆಡ್ ವಿಡಿಯೋ ಬಂದು ನಿಮ್ಮ ಸೀರೆ ಕಲೆಕ್ಷನ್ಸ್ ತೋರಿಸಿ ಅಂತ. ಬಟ್ ಆ್ಯಕ್ಚುಲಿ ಫ್ಯಾಮಿಲಿ ಏನಂದರೆ ನನ್ನ ಹತ್ರ ನಿಮಗೆ ಕಲೆಕ್ಷನ್ ತೋರಿಸೋಷ್ಟು ಸೀರೆಗಳಿಲ್ಲ. ನನ್ನ ಸೀರೆ ಉಡೋದು ತುಂಬಾ ಕಡಿಮೆ. ನೀವು ಈ ಒಂದು ವರ್ಷದ ವ್ಲಾಗಲ್ಲಿ ನೋಡಿರ್ತೀರ, ತುಂಬ ಕಡಿಮೆ ನಾನು ಸೀರೆ ಉಡೋದು. ಇತ್ತೀಚೆಗೆ ಒಂದು 2 ತಿಂಗಳಿಂದ ನಾನೇ ಸೀರೆ ಉಟ್ಕೊಳ್ಳೋದು ಕಲ್ತ್ಕೊಂಡ ಮೇಲೆ ನಾನು ಸೀರೆ ಉಡೋದು, ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಸೀರೆ ಉಟ್ಕೊತಿದ್ದೀನಿ. ಅದು ಬಿಟ್ಟರೆ ಸೀರೆ ಉಟ್ಕೊಳ್ಳೋದು ತುಂಬ ಕಡಿಮೆ. ಹಾಗಾಗಿ ನಾನು ಜಾಸ್ತಿ ಸೀರೆ ಕಲೆಕ್ಷನ್ಸ್ ಅಂತ ಏನೂ ಮಾಡಿರಲ್ಲ. ನನಗೆ ಉಡೋಕ್ಕೆ ಬರಲ್ಲ ಆದ್ದರಿಂದ ನಾನು ಸೀರೆ ತುಂಬ ರೇರು ತೊಗೊಳ್ಳೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದು ಕನ್ಫರ್ಮ್ ಸೀರೆ ಅಂತ ತೊಗೊತೀನಿ ಅಷ್ಟೇ. ಅದು ಬಿಟ್ಟರೆ ಇನ್ಯಾವಾಗಲಾದರೂ ಅದು ಬಿಟ್ಟರೆ ತೊಗೊಳ್ಳೋದೇ ಇಲ್ಲ ಅಂದ್ಕೊಳ್ಳಿ. ಸೊ ಇವಾಗಿರೋ ಸೀರೆಗಳೆಲ್ಲ ಏನಿರುತ್ತೆ ಅವೆಲ್ಲವೂ ರೀಸೆಂಟಾಗಿ ತೊಗೊಂಡಿರೋದು ಯಾವುದೂ ಇಲ್ಲ. ತುಂಬ ಎಲ್ಲ ಆವಾಗ ಹಿಂದೆ ತೊಗೊಂಡಿರೋ ಸೀರೆಗಳೇ ಇರುತ್ತೆ. ಆ್ಯಂಡ್ ಇದನ್ನೆಲ್ಲ ನಾನು ಇಲ್ಲಿ ನೋಡಿ ಈ ಸೂಟ್ ಕೇಸಲ್ಲಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಈ ಸೂಟ್ ಕೇಸ್ನ ನಾನು ಮೇಲ್ಗಡೆ ಆ ಕಬೋರ್ಡಲ್ಲಿ ಇಟ್ಬಿಟ್ಟಿರ್ತೀನಿ ಈ ಸೂಟ್ ಕೇಸ್ನ. ಸೊ ಆ ಸೂಟ್ ಕೇಸ್ ಎತ್ಕೊಳ್ಳೋದೇ ಸ್ವಲ್ಪ ಕಷ್ಟ, ಯಾಕಂದ್ರೆ ತುಂಬ ವೆಯ್ಟು. ಅಷ್ಟು ಸೀರೆಗಳನ್ನ ಒಟ್ಟಿಗೆ ಹಾಕಿ ಇಟ್ಬಿಟ್ಟಿರ್ತೀವಲ್ಲ, ವೆಯ್ಟ್ ಜಾಸ್ತಿ. ಅರ್ಧ ಸೀರೆ ಇಲ್ಲಿರುತ್ತೆ, ಇನ್ನು ಅರ್ಧ ಸೀರೆ ಅಮ್ಮರ ಮನೇಲಿ, ಅಂದರೆ ಸ್ವಲ್ಪ ಗ್ರ್ಯಾಂಡ್ ಸೀರೆ, ರೇಷ್ಮೆ ಸೀರೆಗಳೆಲ್ಲ ಅಮ್ಮರ ಮನೇಲಿ ಇಟ್ಟಿರ್ತೀನಿ. ಯಾಕೆಂದರೆ ನಾನು ಸೀರೆ ಉಟ್ಕೊಂಡು ಹೋಗ್ಬೇಕು ಅಂದರೆ ನಾವು ಅಮ್ಮನ ಹೆಲ್ಪ್ ತೊಗೊಳ್ಳೇಬೇಕು. ಹಾಗಾಗಿ ನಾವು ಅಮ್ಮರ ಮನೆಯಿಂದನೇ ಫಂಕ್ಷನ್ಸ್ಗೆ ಹೋಗ್ತೀನಿ ಅಂದರೆ ನಾವು ಅಮ್ಮನ ಜೊತೆ ಬಂದೇ ಬರ್ತಾರೆ, ಅಥವಾ ಅಲ್ಲಿಂದನೇ ಹೋಗೋದು. ಹಾಗಾಗಿ ನಾವು ಅಮ್ಮರ ಮನೆ ಸೀರೆಗಳು ಇಟ್ಟಿರ್ತೀನಿ. ಏನೋ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಅಲ್ಲಿಂದನೇ ಹೋಗಿ ಉಟ್ಕೊಂಡು ಅವ್ರ ಕೈಲಿ ಉಟ್ಸ್ಕೊಂಡು ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ. ಸೊ ನಾನು ಅಂದ್ಕೊಂಡೆ ಅಲ್ಲಿ ಹೋದಾಗ ಎಲ್ಲ ತಂದು ಒಟ್ಟಿಗೆ ತೋರಿಸೋಣ ಅಂತ. ಬಟ್ ಅದೊಂದು ಸತಿ ಅಲ್ಲಿಗೆ ಹೋದಾಗ ಯಾವಾಗಲೂ ತೋರಿಸ್ತೀನಿ. ಇವಾಗ ಏನೇನು ಸೀರೆ ಅಂತ ಇದೆ ಮನೆಯಲ್ಲಿ ಅದನ್ನು ಮಾತ್ರ ನಿಮಗೆ ತೋರಿಸ್ತೀನಿ. ಸೊ ಇದು ನನ್ನ ಸೀರೆ ಸೂಟ್ ಕೇಸ್. ಇದನ್ನು ನಾನು ಈ ವಾರ್ಡ್ರೋಬಲ್ಲಿ ಇಡಲ್ಲ, ಯಾಕೆಂದರೆ ನಮ್ದು ಇದಿಷ್ಟೇ ವಾರ್ಡ್ರೋಬ್ ಇರೋದು. ಹಾಗಾಗಿ ಅದು ಬಟ್ಟೆಗಳಿಗೆ ಸರಿ ಹೋಗ್ಬಿಡುತ್ತೆ. ಮತ್ತು ಈ ಬೀರುನಲ್ಲಿ ಸ್ವಲ್ಪ ಇಟ್ಕೊತೀವಿ, ಅದೇ ಡೈಲಿ ವೇರ್ ಬಟ್ಟೆಗಳು, ನಾವು ಡೈಲಿ ಯೂಸ್ ಮಾಡೋದು ಆ ಥರದವೆಲ್ಲ ಅಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ಇವೆರಡು ಬಟ್ಟೆಗೆ ಸರಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಸೀರೆಗಳು ಯಾವುದೂ ಇಲ್ಲಿಟ್ಟಿಲ್ಲ, ಬರೀ ಬಟ್ಟೆಗಳಷ್ಟೇ. ಸೊ ಸೀರೆಗೆ ನಾನು ಈ ಸೂಟ್ ಕೇಸ್ ದೊಡ್ಡದಿದೆ, ಇದು ಜಗ್ಸೋಕ್ಕೂ ಆಗಲ್ಲ ಗೊತ್ತಾ, ವೆಯ್ಟ್ ಜಾಸ್ತಿ. ಅದಕ್ಕೆ ಹಸ್ಬೆಂಡ್ಗೆ ಹೇಳ್ತೇನೆ ಇದೆ ಎತ್ಕೊಡಿ ಅಂತ. ಅವರು ಎತ್ಕೊಡ್ತೀನಿ ಅಂತ ಹೇಳಿ ಬೇಗ ಹೊರಟೋಗ್ಬಿಡೋರು. ಸಾಯಂಕಾಲ ಎತ್ಕೊಡ್ತೀನಿ ಅನ್ನೋ ಮರ್ತ್ಬಿಡೋರು. ಸ್ವಲ್ಪ ಲೇಟಾಗಿ ಹೋದ್ರು, ಅದಕ್ಕೆ ಎತ್ತಿಸ್ಕೊಂಡಿದ್ದೀನಿ. ಸೊ ಬನ್ನಿ ಆಗಿದ್ರೆ ಫಟಾಫಟ್ ಅಂತ ತೋರಿಸ್ತೀನಿ ಸೀರೆಗಳು ಯಾವ್ಯಾವ್ದಿದೆ ಅಂತ ಮಾಡೋಣ. ಮೊದಲು ಇದು ಒಂದ್ರ ಮೇಲೊಂದು ಮೇಲ್ಮೇಲೆ ತುಂಬಿ ಜಿಪ್ ಹಾಕ್ದಂಗೆ ಮಾಡಿಬಿಟ್ಟಿದ್ದೀನಿ ನಾನಂತೂ. ಯಾವ ಕಡೆ ಜಿಪ್ ಇದೆ ಅಂತ ಗೊತ್ತಾಗ್ತಲ್ಲ, ಎಷ್ಟು ಕಷ್ಟ ಬಂತು. ಓಕೆ, ಫೈನಲಿ ಓಪನ್ ಮಾಡಿದ್ದಾಯಿತು. ಬನ್ನಿ ಬೇಗ ವಿಡಿಯೋ. ಈ ಕಡೆ ಕ್ಲಿಯರ್ ಬರ್ತಾ ಇಲ್ಲ ಅನ್ಸುತ್ತೆ, ನೋಡೋಣ ಆ ಕಡೆಯಿಂದ ವಿಡಿಯೋ ಮಾಡ್ತೀನಿ. ಓಕೆ, ಇಲ್ಲೇ ಓಕೆ ಥರ ಬರ್ತಾ ಇದೆ. ಸೊ ಯಾವುದು ಸೀರೆ ಮೇಲೆ ಇರುತ್ತೋ ಅದನ್ನ ಎತ್ಕೊಂಡು ಶುರು ಮಾಡ್ತಿದ್ದೀನಿ ಫ್ಯಾಮಿಲಿ. ಇದೊಂದು ಬ್ಲೂ ಕಲರ್ ಸ್ಯಾರಿ. ಅಯ್ಯೋ, ನಾನು ಬ್ಲೂ ಹಾಕಿದ್ದೀನಿ, ಇದು ಬ್ಲೂ ಕಾಣಿಸ್ತಾ ಇದೆ ಇಲ್ವೋ ಗೊತ್ತಿಲ್ಲ. ಓಕೆ, ಇದೊಂದು ಬ್ಲೂ ಕಲರ್ ಸ್ಯಾರಿ. ಆ್ಯಂಡ್ ಬ್ಲೌಸ್ಗಳೆಲ್ಲ ಸಪ್ರೇಟ್ ಇಟ್ಟಿರ್ತೀನಿ. ಈಗ ಬ್ಲೌಸ್ಗಳು ತೋರಿಸಲ್ಲ, ಬರೀ ಸೀರೆಗಳು ಮಾತ್ರ ತೋರಿಸ್ತೀನಿ. ಇದು ಆವಾಗ ಒಂದು ಟ್ರೆಂಡಿಂಗಲ್ಲಿತ್ತು ಈ ಥರ. ನನ್ನ ಹತ್ರ 2 ಕಲರ್ ಇದೆ, ಒಂದು ಪ್ಯಾರೆಟ್ ಗ್ರೀನು, ಇದು ಸ್ವಲ್ಪ ಪ್ಯಾರೆಟ್ ಗ್ರೀನ್ ಬೇರೆ ಡಿಸೈನ್, ಮಧ್ಯದಲ್ಲೆಲ್ಲ ಸ್ವಲ್ಪ ಏನೋ ಡಿಸೈನ್ ಬಂದಿರುತ್ತೆ, ಅದು ಅಮ್ಮರ ಮನೇಲಿದೆ. ಆ್ಯಂಡ್ ಇದು ಬ್ಲೂ ಕಲರ್. ಇದು ಬ್ಲೌಸು ಈ ಥರ ರೆಡ್ ಕಲರ್ ಬಂದಿರುತ್ತೆ. ಒಂಥರ ಚೆನ್ನಾಗಿದೆ ಉಟ್ಕೊಳ್ಳೋದಕ್ಕೆ, ತುಂಬ ಈಸಿ, ಹಂಗೆ ಮಡಿಸಿ ಇಡಬೇಕು. ಸೊ ಇದು ಇಲ್ಲಿರೋಂಥ ಫಸ್ಟ್ ಸ್ಯಾರಿ ಈ ಥರ ಇದೆ. ಏನು ವೆಯ್ಟ್ ಇಲ್ಲ, ತುಂಬ ಲೈಟ್ ವೆಯ್ಟ್ ಥರ. ಈ ಥರ ಸೀರೆ ಎಲ್ಲ ಲೈಟ್ ವೆಯ್ಟ್ ಇರುತ್ತೆ. ಆ್ಯಂಡ್ ಇದು ಇನ್ನೊಂದು ಸೀರೆ. ಸೊ ಇದು ಅಷ್ಟೇ, ತುಂಬ ಅಂದರೆ ಉಡೋದಕ್ಕೆ ಈಸಿ ಇದೆ, ಮತ್ತು ವೆಯ್ಟ್ ಸ್ವಲ್ಪ ಇದೆ, ತುಂಬ ಲೈಟ್ ವೆಯ್ಟ್ ಥರ ಇಲ್ಲ. ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಉಟ್ಕೊಂಡಾಗಂತೂ ಫುಲ್ ಹೈಲೈಟ್ ಆಗಿರುತ್ತೆ, ಮತ್ತು ತುಂಬಾ ಲುಕ್ ಕೊಡುತ್ತೆ. ನನಗೆ ಈ ಸೀರೆ ತುಂಬ ಇಷ್ಟ. ಸೊ ಚೆನ್ನಾಗಿದೆಲ್ಲ. ಈ ಥರ ಬ್ಲೌಸ್ ಬಂದು ಈ ಥರ ಇರುತ್ತೆ, ಪ್ರಿಂಟ್ ಎಲ್ಲ ಏನಿದು ನೆಟ್ಟೆಡ್ ಬ್ಲೌಸ್. ಸೊ ಇದು ಇನ್ನೊಂದು ಸೀರೆ. ಆ್ಯಂಡ್ ಏನಿದ್ರಲ್ಲಿ ಹೈಲೈಟ್ ಅಂದರೆ ಈ ಥರ ಡಬಲ್ ಶೇಡ್ ಇರುತ್ತಲ್ವಾ ಕಲರು. ಸೊ ಅದು ಆರೆಂಜ್ ಮತ್ತು ಸ್ವಲ್ಪ ಆರೆಂಜ್ ಯೆಲ್ಲೋಯಿಶ್ ಅನಿಸುತ್ತೆ, ಬಟ್ ಅದು ಆರೆಂಜು ಮತ್ತು ರೆಡ್.
ಅದು ಬಿಟ್ಟರೆ ಬ್ಲೌಸ್ಗಳನ್ನೇ ಸಪ್ರೇಟ್ ಇಟ್ಟಿದ್ದೀನಿ. ಓಕೆ, ಇದೊಂದು ರಾ ಸಿಲ್ಕ್ ಸ್ಯಾರಿ. ಸೊ ಇದು ಗ್ರೀನ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನು. ಇದು ಅಷ್ಟೇ ಉಟ್ರಂತೂ ತುಂಬ ಹೈಲೈಟ್ ಆಗಿರುತ್ತೆ. ನಾನು ಏನಂದರೆ ನನ್ನ ಹತ್ರ ಇರೋ ಸೀರೆಗಳೆಲ್ಲ ತುಂಬ ಡಾರ್ಕ್ ಕಲರ್ ಸೀರೆ ಇರುತ್ತೆ. ನಾನು ಲೈಟ್ ಕಲರ್ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಮತ್ತು ಇಷ್ಟ ಆಗೋದು ಅಷ್ಟೇ. ತುಂಬ ಈ ಥರ ಗ್ರೀನ್, ರೆಡ್, ಎಲ್ಲೋ, ಬ್ಲೂ ಆ ಥರ ತುಂಬ ಡಾರ್ಕ್ ಕಲರ್ಸ್ ಯೂಸ್ ಮಾಡ್ತೀನಿ. ಸೊ ಇದು ಇನ್ನೊಂದು ಸೀರೆ ಚೆನ್ನಾಗಿದೆಯಾ? ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು, ಯಾವ ಕಲರ್ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಲೇಬೇಕು. ಬಿಕಾಸ್ ನೀವೆಲ್ಲ ರಿಕ್ವೆಸ್ಟ್ ಮಾಡಿದ್ದೀರಾ ಅಂತ ನಾನು ವೀಡಿಯೋ ಮಾಡ್ತಿದ್ದೀನಿ. ಸೊ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇದು ಈ ಗೋಲ್ಡ್ ಕಲರ್ ಬಂದಿರೋದ್ರಿಂದ ತುಂಬ ರಿಚಾಗಿ ಕಾಣಿಸುತ್ತೆ. ಆ್ಯಂಡ್ ಇದಾಯ್ತಾ, ನೆಕ್ಸ್ಟು ಬ್ಲೌಸ್ಗಳೇ ಇದ್ದಾವೆ. ಬ್ಲೌಸ್ಗಳೆಲ್ಲ ಇವಾಗ ಅದ್ರ ಜೊತೆಗೆ ತೋರಿಸಲ್ಲ, ತುಂಬ ಲಾಂಗ್ ಆಗಿಬಿಡುತ್ತೆ. ಆ್ಯಂಡ್ ಇದು ಇನ್ನೊಂದು ಸ್ಯಾರಿ, ಕಾಟನ್ ಸ್ಯಾರಿ. ಇದು ಐರನ್ ಎಲ್ಲ ಏನೂ ಮಾಡಿಲ್ಲ. ನಾನು ಐರನ್ ಮಾಡಿಬಿಟ್ಟಿಡಲ್ಲ, ಉಟ್ಕೋಬೇಕಾದ್ರೆ ಐರನ್ ಮಾಡಿಸೋದು. ಹಂಗಾಗಿ ನೋಡಿ, ನಾನು ಹೇಳಿದ್ನಲ್ವ ತುಂಬ ಡಾರ್ಕ್ ಅಂದರೆ ತುಂಬ ಡಾರ್ಕ್ ಕಲರ್ ಇರುತ್ತೆ. ಇದು ಅಷ್ಟೇ ಯೆಲ್ಲೋ ವಿತ್ ಪಿಂಕ್ ಕಲರು ಕಾಟನ್ ಸ್ಯಾರಿ. ನಮಗೆ ಕಾಟನ್ ಸೀರೆಗಳು ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ನೀವು ನೋಡಿದ್ರೆ ಅನ್ಕೊಂತೀರ ಏನು ಬರೀ ರೆಡ್ ಕಲರು ಯೆಲ್ಲೋ ಕಲರ್ ಇಟ್ಕೊಂಡಿದ್ದೀರ ಅಂತ. ನನಗೆ ಅಷ್ಟು ಡಾರ್ಕ್ ಕಲರ್ ಸೀರೆಗಳಂದ್ರೆ ಇಷ್ಟ. ಫಸ್ಟಿಗೆ ಕಣ್ಣು ಕಾಣಿಸೋದೇ ಡಾರ್ಕ್ ಕಲರ್, ಸೊ ಅದನ್ನೇ ತೊಗೊತೀನಿ. ಸೊ ಇದೊಂದು ಸೀರೆ, ಇದು ಪಿಂಕ್ ಕಲರ್, ಬ್ಲೌಸು ಪಿಂಕ್ ಕಲರ್ ಬರುತ್ತೆ. ಉಟ್ಬಿಟ್ರಂತೂ ಒಂಥರ ಏನೋ ಕಳೆ ಕಾಣೋ ಥರ, ಮುಖದಲ್ಲಿ ತುಂಬ ಕಳೆ ಬಂದಿರುತ್ತೆ ಇದು ಈ ಸ್ಯಾರಿ. ಇನ್ನೊಂದು ಓಕೆ, ಇದೊಂದು ಸಿಂಪಲ್ ಸ್ಯಾರಿ, ತುಂಬ ಸಿಂಪಲ್ ಸ್ಯಾರಿ. ಏನೋ ಹಿಂಗೆ ಹಿಡಿದ್ರೆ ಒಂದು ಇಡೀ ಆಗೋಷ್ಟು ಅಂತ ಸ್ಯಾರಿ. ಇದ್ರದ್ದು ಬ್ಲೌಸು ಬ್ಲೂ ಕಲರ್ ಇರುತ್ತೆ. ಸಿಂಪಲ್ ಸ್ಯಾರಿ ಇದು. ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಉಟ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಒಂದು ಸಿಲ್ಕ್ ಸ್ಯಾರಿ ಇದು ಈ ಥರ. ಆ್ಯಂಡ್ ಬ್ಲೌಸ್ ಬಂದು ಈ ಕಲರ್ ಇರುತ್ತೆ. ಸೊ ಇದಷ್ಟೇ, ಸ್ವಲ್ಪ ಉಟ್ಕೊಳ್ಳೋದು ಕಷ್ಟ ಇವೆಲ್ಲ ನನಗೆ, ಹಾಗಾಗಿ ನಾನು ಉಡಲ್ಲ. ಸೊ ಇಟ್ಟಿದ್ದೀನಿ ಅಷ್ಟೇ. ಆ್ಯಂಡ್ ಇದು ಇನ್ನೊಂದು ರೆಡ್ ಕಲರ್ ಸ್ಯಾರಿ. ನನಗೆ ನಗು ಬರ್ತದೆ ಫ್ಯಾಮಿಲಿ ಇದು ಸೀರೆಗಳು ತೋರಿಸ್ಬೇಕಾದ್ರೆ ಎಷ್ಟು ರೆಡ್ ಕಲರ್ ಅಂತ. ಸೊ ಇನ್ನೊಂದು ರೆಡ್ ಕಲರ್, ಇದು ಟೊಮೊಟೊ ರೆಡ್ ಅಂತಾರಲ್ಲ ಆ ಥರ ಟೊಮೊಟೊ ರೆಡ್ ಸೀರೆ. ನಾನು ಉಟ್ಕೊಂಡ್ರಂತೂ ಕೇಳಲೇಬೇಡಿ, ಇನ್ನೂ ಫುಲ್ ಕೆಂಪು ಕಾಣಿಸ್ತಾ ಇರ್ತೀನಿ ಅವತ್ತು. ಟೊಮೊಟೊ ರೆಡ್ ಸ್ಯಾರಿ, ಟೊಮೊಟೊ ರೆಡ್ ಬರುತ್ತಲ್ಲ ಅದೇ ಥರ ಕಲರು. ನೋಡಿ ಈ ಥರ ಇದೆ, ಚೆನ್ನಾಗಿದೆ ಒಟ್ಟು. ಇದು ಥರ ಇಷ್ಟ ನನಗೆ. ಮತ್ತು ಈ ರೆಡ್ಡಲ್ಲಿ ಏನಂದರೆ ರೆಡ್ ಕಲರ್ಗೆ ಈ ಥರ ವೈಟ್ ಕಲರು ಅಥವಾ ಒಂಥರ ಸಿಲ್ವರ್ ಅಥವಾ ವೈಟ್ ಬಂದಾಗ ಅದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಉಟ್ಕೊಂಡಾಗ. ಸೊ ಇದೊಂದು ಸ್ಯಾರಿ ನೋಡಿ, ರೆಡ್ ಕಲರ್ದೇ ಎಷ್ಟಿದೆ ಎಣಿಸ್ಕೊಂಡ್ರೆ ನೀವು ಕೌಂಟ್ ಮಾಡ್ಕೋಬೋದು. ಆ್ಯಂಡ್ ಇದೊಂದು ಪ್ಲೇನ್ ಸ್ಯಾರಿ. ಇದಕ್ಕೆ ಬ್ಲೌಸ್ ನನಗೆ ಇಷ್ಟ ಆಗಿಲ್ಲ, ಯಾಕೆಂದರೆ ಬ್ಲೌಸು ನೆಟ್ಟೆಡ್ ಕೊಟ್ಬಿಟ್ಟಿದ್ದಾರೆ. ಬ್ಲೌಸ್ ಪೀಸು ಎಲ್ಲೋ ಸೇರ್ಕೊಂಡ್ಬಿಟ್ಟಿದೆ. ನಾನು ಬ್ಲೌಸ್ ಹೊಲ್ಸಿಲ್ಲ, ಇದಕ್ಕೆ ಒಂದು ರೆಡ್ ಕಲರ್ ಬ್ಲೌಸ್ ಹಾಕ್ಕೊತೀನಿ. ಇದು ಪ್ಲೇನ್ ಸ್ಯಾರಿ, ಏನು ವರ್ಕ್ ಇಲ್ಲ. ಆ್ಯಂಡ್ ಇದಕ್ಕೆ ಇದೇ ಕಲರ್ ಬ್ಲೌಸ್ ಪೀಸ್ ಇದೆ, ಹಾಗಾಗಿ ನಾನು ಸ್ಟಿಚ್ ಮಾಡಿಸಿಲ್ಲ ಇದು. ಸೊ ಇದೊಂದು ಸ್ಯಾರಿ. ಆ್ಯಂಡ್ ಇಲ್ಲೆಲ್ಲ ಬ್ಲೌಸ್ಗಳದೇ ಸಾಮ್ರಾಜ್ಯ ಆಗ್ಬಿಟ್ಟಿದೆ. ಓಕೆ ನೆಕ್ಸ್ಟು ಇದೊಂದು ರೆಡ್ ಕಲರ್ ಸ್ಯಾರಿ. ಇದೊಂದು ಪಾರ್ಟಿ ವೇರ್ ಸ್ಯಾರಿ. ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಇದರಲ್ಲಿ ಏನು ಇನ್ನೊಂದು ಹೈಲೈಟ್ ಅಂದರೆ ಆಫ್ ಆ್ಯಂಡ್ ಆಫ್, ಈ ಲಂಗ ದಾವಣಿ ಸ್ಯಾರಿ ಥರ ಬರುತ್ತಲ್ಲ, ಲಂಗ ದಾವಣಿ ಥರ ಅಲ್ಲ ಬಟ್ ಆ ಥರ ಕಾನ್ಸೆಪ್ಟಲ್ಲಿರೋ ಸ್ಯಾರಿ. ಸೊ ಇದು ಕೆಳಗಡೆಗೆ ಆ್ಯಂಡ್ ಆಫ್ ಬಂದು ಈ ಥರ ಇರುತ್ತೆ. ಕೆಳಗಡೆಗೆ ಇದು ಮತ್ತು ನೆರಿಗೆ ಹಿಡಿಯೋದು ಇದು ಸೆರಗು. ಸೊ ನೋಡಿ ಈ ಥರ ರೆಡ್ ಕಲರ್ ಸ್ಯಾರಿ. ಎಷ್ಟು ರೆಡ್ ಕಲರ್ ಇದೆ ಅಲ್ವಾ ನನ್ನ ಹತ್ರ. ಸೊ ಅದಕ್ಕೆ ಫಸ್ಟಿಗೆ ಹೇಳಿಬಿಟ್ಟೆ ತುಂಬ ಡಾರ್ಕ್ ಕಲರ್ಸ್ ಇರುತ್ತೆ ನನ್ನ ಹತ್ರ. ಕಲೆಕ್ಷನ್ಸ್ ಅಂತೆಲ್ಲ ಏನಿಲ್ಲ ಫ್ಯಾಮಿಲಿ, ಇದೆಲ್ಲನೂ ಒಂದೊಂದು ಒಕೇಶನಲ್ಲಿ ತೊಗೊಂಡಿರುತ್ತೆ ಅಷ್ಟೇ. ನಾವು ಕಲೆಕ್ಷನ್ ಮಾಡಲೇಬೇಕು ಅಂತ ತೊಗೊಂಡಿರೋದಲ್ಲ. ಆ್ಯಂಡ್ ಇದು ಇನ್ನೊಂದು ರಾ ಸಿಲ್ಕ್ ಸ್ಯಾರಿ. ನಾನು ಈ ಥರ ರಾ ಸಿಲ್ಕ್ ಸ್ಯಾರಿ ನಮ್ಮ ಮನೇಲಿ ಇಟ್ಟೇ ಇಲ್ಲ ಹೇಳ್ಬೇಕಂದ್ರೆ, ಅದ್ರಲ್ಲಿ ಮಿಸ್ಸಾಗಿ ಎಲ್ಲ ಒಂದು 2-3 ಸೇರ್ಕೊಂಡಿರಬೇಕು. ಈ ಥರ ಸೀರೆಗಳೆಲ್ಲ ನಾನು ಇಲ್ಲಿ ಇಟ್ಟೇ ಇಲ್ಲ, ಅಮ್ಮನ ಮನೇಲೇ ಇರೋದಿಲ್ಲ. ಸೊ ಇದು ಒಂದು ರಾ ಸಿಲ್ಕ್ ಸ್ಯಾರಿ. ಆ್ಯಂಡ್ ಇದ್ರ ಬ್ಲೌಸ್ ಬಂದು ಈ ಥರ ಇರುತ್ತೆ, ಈ ಥರ. ಸೊ ಅವಾಗ ಟ್ರೆಂಡ್ ಇತ್ತಲ್ವ ಈ ಥರ ಸ್ಯಾರಿಗಳು, ಮತ್ತು ಅದಕ್ಕೆ ವರ್ಕ್ ಮಾಡಿಸೋದು ಆ ಥರ ಎಲ್ಲ. ಸೊ ಇದು ಗ್ರೀನ್, ಇದು ಸ್ವಲ್ಪ ಡಾರ್ಕ್ ಕಲರೇ ಗ್ರೀನ್. ಓಕೆ, ಇಲ್ಲಿ ಬರ್ತಿದೆ ನನ್ನ ಫೇವ್ರೆಟ್ ಸ್ಯಾರಿ. ಇದು ನಮ್ಮ ಅಕ್ಕ ಕೊಡ್ಸಿದ್ದು ನನಗೆ, ನಮ್ಮ ದೊಡ್ಡಮ್ಮನ ಮಗಳು. ಸೊ ಈ ಥರ ಇರುತ್ತೆ. ಇದು ಸ್ವಲ್ಪ ರೆಡ್ ಅಂತ ಅನಿಸುತ್ತೆ, ಬಟ್ ಇದು ಪರ್ಪಲ್ ಕಲರ್, ಪರ್ಪಲ್ ವಿತ್ ರೆಡ್ ಆ ಥರ ಮಿಕ್ಸು. ಆ್ಯಂಡ್ ಇದರಲ್ಲಿ ಏನು ಹೈಲೈಟ್ ಅಂದರೆ ಇದು ಕೂಡ ಆಫ್ ಆ್ಯಂಡ್ ಆಫ್ ಥರ, ಆಫ್ ಇದಿರುತ್ತೆ
ಆ್ಯಂಡ್ ಹಾಫ್ ಇದಿರುತ್ತೆ. ಸೊ ನೋಡಿ ಏನು ಚೆನ್ನಾಗಿದೆ ಅಲ್ಲ. ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ಯಾಮಿಲಿ, ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ. ತುಂಬ ಅಂದರೆ ತುಂಬ ವೆಯ್ಟ್ ಇದು, ಯಾಕೆಂದರೆ ಈ ವರ್ಕ್ಗಳೆಲ್ಲ ಇದೆಯಲ್ಲ, ಇದೆಲ್ಲ ತುಂಬ ವೆಯ್ಟ್. ಉಟ್ಕೊಳ್ಳೋದು ಸ್ವಲ್ಪ ಅಂದರೆ ಉಟ್ಕೊಂಡಾಗ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ, ತುಂಬ ಭಾರ ಅನಿಸ್ತಾ ಇರುತ್ತೆ. ಬಟ್ ಉಟ್ಕೊಂಡ್ರೆ ಮಾತ್ರ ಏನು ಸಖತ್ತಾಗಿರುತ್ತೆ ಗೊತ್ತಾ, ಫುಲ್ ರಿಚ್ ಲುಕ್ ಕೊಡುತ್ತೆ. ಬಿಕಾಸ್ ಈ ಕಲರ್ ಒಂದು ಹೈಲೈಟು, ಅದ್ರ ಜೊತೆ ಗೋಲ್ಡ್ ಕಲರು ಮತ್ತು ಈ ವರ್ಕು ಮತ್ತು ಡಬಲ್ ಕಲರ್ ಸ್ಯಾರಿ ಹಾಫ್ ಆ್ಯಂಡ್ ಹಾಫ್ ಇರುತ್ತೆ. ಸೊ ಎಲ್ಲವೂ ಒಂಥರ ಲಂಗ ದಾವಣಿ ಹಾಕ್ಕೊಂಡಿದ್ದೀವಿ ಏನೋ ಅನಿಸ್ತಾ ಇರುತ್ತೆ. ಸೊ ಇನ್ನೊಂದು ಸೀರೆ ಮತ್ತು ಅಗೇನ್ ರೆಡ್ ಕಲರ್, ರೆಡ್ ಅಲ್ಲ ಸ್ವಲ್ಪ ರೆಡ್ಡಿಶ್ ಥರ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಸ್ಯಾರಿ, ಇದು ರಾ ಸಿಲ್ಕ್. ಅದು ಹೆಂಗಿವೆಲ್ಲ ನನ್ನ ಹತ್ರ ಸೇರ್ಕೊಂಡಿದೆ ಅಂತಲೇ ಗೊತ್ತಾಗ್ತಿಲ್ಲ ಫ್ಯಾಮಿಲಿ, ಉಲ್ಟಾ ಇದೆ ಇದು. ಸೀದಾ ಬಂದರೆ ಈ ಥರ. ಸೊ ಈ ಥರ ಇದು ಬಾರ್ಡರು, ಒಂದು ಸೀರೆ ಒಳಗಡೆಯಿಂದ ಬೇರೆ ಥರ ಇರುತ್ತೆ, ಇದು ಉಲ್ಟಾ ಇಟ್ಕೊಂಡಿದ್ದೀನಿ ನಾನು. ಸೊ ಈ ಥರ ಇದು ಅಷ್ಟೇ ಚೆನ್ನಾಗಿರುತ್ತೆ, ಬಟ್ ಉಟ್ಕೊಳ್ಳೋದು ಕಷ್ಟ. ನನಗಂತೂ ಉಟ್ಕೊಳ್ಳೋದು ಇನ್ನೂ ಕಷ್ಟ. ನಾನು ಈ ಥರ ಸೀರೆನೆಲ್ಲ ಒಬ್ಬಳೇ ಅಂತೂ ಉಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಈ ಥರ ಸೀರೆಗಳನ್ನೆಲ್ಲ ಇಟ್ಟಿರಲ್ಲ ಇಲ್ಲಿ, ನಮ್ಮರ ಮನೆ ಇರುತ್ತೆ. ಬಟ್ ಮಿಸ್ಸಾಗಿ ಅದು ಹೆಂಗೆ ಸೇರ್ಕೊಂತು ಇಲ್ಲಿ ಗೊತ್ತಿಲ್ಲ. ನೋಡೋಣ ಇದ್ರದ್ದು ಬ್ಲೌಸು. ಓಕೆ, ಬ್ಲೌಸ್ ಎಲ್ಲ ತೋರಿಸ್ತಾ ಇಲ್ಲ. ಸೊ ಓಕೆ, ಇದು ಇನ್ನೊಂದು, ಇದು ಮಗ್ಗದಲ್ಲಿ, ಇದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಕೊಟ್ಟಿದ್ದು ಸ್ಯಾರಿ. ಸೊ ಮಗ್ಗದಲ್ಲಿ ತುಂಬ ವರ್ಷದ ಫ್ರೆಂಡು, ಅವಳು ಗಿಫ್ಟ್ ಕೊಟ್ಟಿದ್ದು. ಮಗ್ಗದಲ್ಲಿ ನೇಯ್ತಾರಲ್ಲ ಆ ಥರ ಸ್ಯಾರಿ ಇದು. ಇದು ಅಷ್ಟೇ ಅಗೇನ್ ಡಾರ್ಕ್ ಕಲರ್, ಅಂದರೆ ಯಾವ ಕಲರ್ ಇದು ಸ್ವಲ್ಪ ಮೆರೂನ್ ಕಲರು, ಮೆರೂನ್ ವಿತ್ ಗೋಲ್ಡನ್ ಬಾರ್ಡರು, ಸೆರಗು ಕೂಡ ಗೋಲ್ಡ್ ಕಲರೇನೆ. ಸೊ ಈ ಥರ ಮೆರೂನ್ ಕಲರೇ, ಮೆರೂನ್ ಇದು ಚೆನ್ನಾಗಿ ಕಾಣುತ್ತೆ ಉಡ್ಬೇಕಾದ್ರೆ. ಅಗೇನ್ ಇದಕ್ಕೂ ಕೂಡ ಹೆಲ್ಪ್ ಬೇಕು, ಹಂಗಾಗಿ ನಾನು ಒಬ್ಬಳೇ ಉಡಲ್ಲ. ಸೊ ಅದು ಬಿಟ್ಟರೆ ನೆಕ್ಸ್ಟು ಬ್ಲೌಸ್ಗಳಿದೆ. ಓಕೆ, ನೆಕ್ಸ್ಟು ಎಲ್ಲೋ, ಇದು ಸಿಂಪಲ್ ಸ್ಯಾರಿ, ಇದಕ್ಕೆ ಈ ಥರ ಬ್ಲೌಸ್ ಬಂದಿರುತ್ತೆ. ಸೊ ಅಗೇನ್ ಡಾರ್ಕ್ ಕಲರ್ ಎಲ್ಲೋ. ಏನಂದರೆ ನನಗೆ ಎಲ್ಲೋ ಮತ್ತು ರೆಡ್ ಕಲರು, ಬ್ಲೂ ಇದೆಲ್ಲ ಹಾಕಿದ್ರೆ ಸ್ವಲ್ಪ ಹೈಲೈಟಾಗಿ ಕಾಣಿಸ್ತೀನಿ ಅಂತ ನನಗೆ ಅಂದ್ಕೊಂಬಿಟ್ಟಿದ್ದೀನಿ ನಾನು. ಅದಕ್ಕೆ ಆ ಥರ ಸೀರೆ ಬಿಟ್ಟು ಹೋಗೇ ಇಲ್ಲ ಮುಂದಕ್ಕೆ. ಸೊ ಇದೊಂದು ಯೆಲ್ಲೋ ಕಲರ್ ಸ್ಯಾರಿ. ಓಕೆ, ಫೈನಲಿ ನನ್ನ ಫೇವ್ರೆಟ್ ಸ್ಯಾರಿ ಬಂತು. ಇದು ನನ್ನ ಫೇವ್ರೆಟ್ ಸ್ಯಾರಿ, ತುಂಬ ಅಂದರೆ ತುಂಬಾ ಇಷ್ಟವಾದ ಸ್ಯಾರಿ. ಏನಕ್ಕೆ ಅಂತ ಇರ್ಬೋದು, ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೇಳ್ತೀನಿ ಏನಕ್ಕೆ ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತ. ಕಮೆಂಟ್ ಮಾಡೋದನ್ನು ಮರಿಬೇಡಿ, ಅಥವಾ ವಿಡಿಯೋ ಕಮೆಂಟ್ ಮಾಡಿ, ನಾನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಇದು ಏನಕ್ಕೆ ನನ್ನ ಫೇವ್ರೆಟ್ ಸ್ಯಾರಿ ಅಂತ. ಸೊ ಫುಲ್ ವರ್ಕ್ ಇದೆ ಈ ಥರ, ಎಲ್ಲೂ ಖಾಲಿ ಅನ್ನೋದೇ ಇಲ್ಲ. ಇದು ಈ ಥರ ಕೆಳಗಡೆಗಷ್ಟೇ, ಅದು ಬಿಟ್ಟರೆ ಪೂರ್ತಿ ಈ ಥರ ವರ್ಕ್ ಇದೆ, ಮಿನ ಅಂತ ಆರುತ್ತೆ. ಇದಷ್ಟೇ, ಇದೊಂದೇ ಲೈಟ್ ಕಲರ್ ಅನ್ಸೋದು, ಬಟ್ ಇದ್ರ ಮೇಲೆ ಈ ಥರ ವರ್ಕ್ ಇದೆ ಅಲ್ಲ, ಹಾಗಾಗಿ ಇದು ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಬ್ಲೌಸ್, ಸೊ ಬ್ಲೌಸಸ್ ಎಲ್ಲ ನೀವೇ ತೋರಿಸ್ತಾ ಇಲ್ಲ ಈಗ ನಾನು. ಓಕೆ, ನೆಕ್ಸ್ಟ್ ಬಂದರೆ ಓಕೆ, ಇಲ್ಲಿ ಇನ್ನೊಂದು ಸ್ಯಾರಿ ಇದೆ. ಇದು ಒಂದು ಸಿಂಪಲ್ ಸ್ಯಾರಿ, ಇದು ಡೈಲಿ ಯೂಸ್ಗೆ ಮನೆ ಹತ್ರ ಹಾಕೊಳ್ಳೋದು ಅಂತ ಅಂದ್ಕೊಂಡು ತೊಗೊಂಡಿದ್ದು. ಬಟ್ ನನ್ನ ಮನೆ ಹತ್ರ ಸೀರೆ ಉಡೋ ಚಾನ್ಸೇ ಇಲ್ಲ, ಹಾಗಾಗಿ ನಾನು ಉಟ್ಕೊಳ್ಳಲ್ಲ. ಸೊ ಇದು ಅಷ್ಟೇ ನನ್ನ ಫೇವ್ರೇಟ್ ಸ್ಯಾರಿ. ಇದಕ್ಕೆಲ್ಲ ಏನು ರೀಸನ್ ಬೇಡ, ಫೇವ್ರೇಟ್ ಅಷ್ಟೇ, ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಇದು. ಸೊ ಆ ಬ್ಲೂ ಕಲರ್ ಸ್ಯಾರಿಗೆ ಮಾತ್ರ, ಸ್ಕೈ ಬ್ಲೂಗೆ ಮಾತ್ರ ನೀವು ಏನು ಅಂತ ಹೇಳ್ಬೇಕು, ಏನಕ್ಕಿರ್ಬೋದು ನನ್ನ ಫೇವ್ರೇಟ್ ಸ್ಯಾರಿ ಅಂತ ನೀವು ಹೇಳಬೇಕು. ಆ್ಯಂಡ್ ನೆಕ್ಸ್ಟು ಇದೊಂದು ಸಿಂಪಲ್ ಸ್ಯಾರಿ ಅಗೇನ್. ಇದ್ರದ್ದು ಕತೆ ಹೇಳಬೇಕು ಅಂದರೆ, ಇದು ಬ್ಲೂ, ಡಾರ್ಕ್ ಬ್ಲೂ. ಏನಂದರೆ ಈ ಸ್ಯಾರಿದು ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸು, ಬಟ್ ಇಲ್ಲಿವರೆಗೂ ನಾನು ಒಂದಿನೂ ಸ್ಯಾರಿ ಉಟ್ಕೊಂಡೇ ಇಲ್ಲ. ಸೊ ಇದನ್ನು ತೆಗೆದು ಆಚೆ ಇಟ್ಕೊತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ ಎಲ್ಲಾದರೂ ಹೋದಾಗ ಈ ಸ್ಯಾರಿ ಉಟ್ಕೊಂಡು ಹೋಗ್ತೀನಿ. ತುಂಬ ಸಿಂಪಲ್ ಆಗಿದೆ ನೋಡಿ, ಆರಾಮಾಗಿ ಉಟ್ಕೋಬೋದು. ಸೊ ನೆಕ್ಸ್ಟ್ ಟೈಮ್ ಉಟ್ಕೊಳ್ಳೋಣ, ಇದು ಎತ್ತಿಡ್ತಾ ಇದ್ದೀನಿ. ಸೊ ಇದನ್ನು ತೆಗಿಲಾಗಿ ನನಗೆ ಸಿಕ್ತು. ಓಕೆ, ನೆಕ್ಸ್ಟ್ ಒನ್ ಮೋರ್ ಡಾರ್ಕ್ ಕಲರ್ ಸ್ಯಾರಿ. ಇದು ಕಾಟನ್ ಸ್ಯಾರಿ. ನಾನು ಆಗಲೇ ಹೇಳ್ದಂಗೆ ನನಗೆ ಕಾಟನ್ ಸ್ಯಾರಿಗಳಂದ್ರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಒನ್ ಮೋರ್ ಹಬ್ಬ ಎಲ್ಲ ಬೀಳ್ತಾ ಇದ್ದೀನಿ. ಇದು ಬ್ಲೌಸ್ ಬಂದು ಈ ಥರ ಇರುತ್ತೆ. ಇದು ಅಷ್ಟೇ ಚೆನ್ನಾಗಿ ಕಾಣುತ್ತೆ ಉಟ್ಕೊಂಡಾಗ. ಕ್ಲೀನಾಗಿ ಉಡಿಸ್ಬೇಕು ಅದನ್ನು, ಇಲ್ಲಾಂದರೆ ದಪ್ಪ ಕಾಣಿಸ್ಬಿಡ್ತೀನಿ. ಯಾಕಂದರೆ ಇರೋದೇ ದಪ್ಪ ಅಂತಲ್ಲ, ಕಾಟನ್ ಸ್ಯಾರಿ ಕ್ಲೀನಾಗಿ ಉಟ್ಕೊಂಡಿಲ್ಲ ಅಂದರೆ ದಪ್ಪ ಕಾಣ್ತೀವಿ ಅದಕ್ಕೆ. ಸೊ ಇದು ಒನ್ ಮೋರ್ ಸ್ಯಾರಿ. ನೆಕ್ಸ್ಟು ಸ್ಯಾರಿ ಬಂದು ಅನದರ್ ಎಲ್ಲೋ ಆರೆಂಜ್. ಸೊ ಇದೊಂದು ಕಾಟನ್ ಸ್ಯಾರಿ. ಇದು 2 ವರ್ಷ ಆಗಿದೆ ತೊಗೊಂಡು, ಬಟ್ ಇನ್ನೂ ಬ್ಲೌಸೇ ಸ್ಟಿಚ್ ಮಾಡ್ತಿಲ್ಲ. ಸೊ ಈ ಸತಿ ಕೊಡಬೇಕು, ಇದೊಂದು ಎತ್ತಿಟ್ಕೋಬೇಕು, ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಡಬೇಕು. ಸೊ ಇದೊಂದು ಸೀರೆ
ಇದು ಅಷ್ಟೇ ಕಾಟನ್ ಸೀರೆ. ಸೊ ನನಗೆ ಕಾಟನ್ ಸೀರೆಗಳಂದ್ರೆ ಭಾರಿ ಇಷ್ಟ. ಉಟ್ಕೊಳಕ್ಕೆ ಬರ್ದಾರೋ ಕಾಟನ್ ಸೀರೆ ಮೇಲೆ ಕ್ರೇಜು ತುಂಬ. ಸೊ ಇದೊಂದು ಸೀರೆ ನನಗೆ ಈ ಆರೆಂಜು ಇದೆಲ್ಲ ಇದ್ಬಿಟ್ರಂತೂ ಬೇರೆ ಸೀರೆ ನೋಡೋದಿಲ್ಲ ಫ್ಯಾಮಿಲಿ. ಈಗ ಅಂಗಡಿಗೆ ಹೋಗ್ತೀನಾ ಸೀರೆ ತೋರಿಸಿ ಅಂತೀನ, ಅವ್ರೇನಾದ್ರು ನನ್ನ ಮುಂದೆ ಆರೆಂಜು ರೆಡ್ಡು ಈ ಥರದವು ತೆಗ್ದು ಹಾಕ್ಬಿಟ್ರಂದ್ರೂ ಮುಗೀತು. ಎಲ್ಲೋ ಅವ್ರಿಗೆ ಜಾಸ್ತಿ ಕೆಲಸನೇ ಕೊಡೋಲ್ಲ, ಹಿಂಗೆ ಎತ್ಕೊಳ್ಳೋದು ಬಂದ್ಬಿಡೋದಷ್ಟೇ. ಇದು ಇನ್ನೊಂದು ಸಿಲ್ಕ್ ಸ್ಯಾರಿ. ಇದು ಅಷ್ಟೇ ನೋಡಿ, ಕಲರ್ ಫುಲ್ 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 ಆರೆಂಜ್. ಇದು ಪಿಂಕ್ ಕಲರ್ ಬ್ಲೌಸು. ಸೊ ಅದೇ ಈ ಸೀರೆಗಳಲ್ಲಿ ಯಾವುದೋ ಮದುವೆಗೆ ಹೋದಾಗ ನಾನು ತೆಗೆದಿಟ್ಕೊಂಡಿದ್ದೆ ಅನ್ಸುತ್ತೆ. ಇಲ್ಲಿ ನಾನು ಅದನ್ನು ನಮ್ಮ ಅಮ್ಮನ ಮನೆಗೆ ಕೊಟ್ಟಿಲ್ಲ. ಇಲ್ಲಾಂದರೆ ಎಲ್ಲ ಸೀರೆಗಳು ಅಲ್ಲೇ ಇಟ್ಟಿರ್ತೀನಿ ಯೂಶಲಿ ಈ ಥರ ಸೀರೆಗಳನ್ನ. ಒಂದೆರಡು ಇಲ್ಲಿ ಸೇರ್ಕೊಂಬಿಟ್ಟಿದೆ. ಸೊ ಇದೊಂದು ಸ್ಯಾರಿ ಚೆನ್ನಾಗಿದೆ. ಇದನ್ನು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಬಟ್ ಕ್ಲೀನಾಗಿ ಉಟ್ಕೋಬೇಕಷ್ಟೆ. ಆ್ಯಂಡ್ ತುಂಬ ಡಾರ್ಕ್ ಕಲರ್ ಅಂತ ಹೇಳ್ತಿದ್ದೆ. ಡಾರ್ಕ್ ಕಲರಲ್ಲಿ ಬ್ಲ್ಯಾಕ್ ಇಲ್ಲ ಅಂದರೆ ಹೆಂಗಲ್ವಾ. ಸೊ ಇದೊಂದು ಬ್ಲ್ಯಾಕ್ ಕಲರ್ ಸ್ಯಾರಿ ಈ ಥರ ಇರುತ್ತೆ. ಇದು ತುಂಬ ಹಳೇ ಟ್ರೆಂಡ್ ಸ್ಯಾರಿ, ಅಂದರೆ ನಾನು ಮದುವೆಗಿಂತ ಮುಂಚೆ ತೊಗೊಂಡಿದ್ದು, ಬಟ್ ಇನ್ನು ಹಾಗೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಏನು ಹಬ್ಬ ಅಂದರೆ ಇಲ್ಲಿರೋ ಎಲ್ಲ ಸೀರೆಗಳನ್ನು ಯಾವುದೋ 1-2 ಸೀರೆನ ರಿಪೀಟೆಡ್ಲಿ ಉಟ್ಕೊಂಡಿರ್ತೀನಿ ಫ್ಯಾಮಿಲಿ, ಒಂದು 2-3 ಸತಿ. ಅದು ಬಿಟ್ಟರೆ ಉಳ್ದವೆಲ್ಲನೂ ನಾನು ಒಂದೇ ಸತಿ ಉಟ್ಟಿರೋದು. ಒಂದು ಸತಿ ಉಟ್ಕೊಂಡ್ಮೇಲೆ ಇನ್ನೊಂದು ಸತಿ ಆ ಸೀರೆ ನಾನು ಬಳಸಿರಲ್ಲ ಅನ್ನೋಕ್ಕೆ ತೆಗ್ದೇ ಇರಲ್ವಲ್ಲ. ನಾನು ಉಡ್ತಾ ಇದ್ರೆ ತಾನೇ ಇನ್ನೊಂದು ಸತಿ ಉಡೋಕ್ಕಾಗೋದು. ಸೊ ಇನ್ನೊಂದು ಕಾಟನ್ ಸ್ಯಾರಿ, ನನ್ನ ಕಾಟನ್ ಸ್ಯಾರಿ ಮೇಲೆ ಇರೋ ಲವ್ ಅಂತೂ ಕಡಿಮೆ ಆಗೋದೇ ಇಲ್ಲ. ಸೊ ಇದೊಂದು ಕಾಟನ್ ಸ್ಯಾರಿ. ಇದು ಅಷ್ಟೇ ಐರನ್ನಲ್ಲೇ ಮಾಡ್ಕೋಬೇಕು, ಬಟ್ ಏನು ಉಡಲ್ಲ ಅಂತ ನೋಡಿ. ಕೆಳಗಡೆ ಯಾವ ರೇಂಜ್ಗೆ ಇಟ್ಟಿದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಸೊ ಇದೊಂದು ಸ್ಯಾರಿ ಇದಷ್ಟೇ ಚೆನ್ನಾಗಿರುತ್ತೆ. ಒಂಥರ ಗೋಲ್ಡನ್ ಕಲರ್ ಬ್ಲೌಸ್. ಇದಕ್ಕೆ ಇದು ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ್ಯಂಡ್ ಕೊನೆಗೆ ಬಂದ್ಬಿಟ್ಟಿದ್ವಿ. ಓಕೆ ಇದೊಂದು ಸ್ಯಾರಿ, ಇದೊಂದು ಹೆವಿ ಸ್ಯಾರಿ ಇದು. ಸೊ ಈ ಥರ ಇರುತ್ತೆ ಬ್ಲೌಸು, ಈ ಕಲರೇ ಇರುತ್ತೆ. ತುಂಬ ವೆಯ್ಟ್ ಇದು, ಇಟ್ಕೊಳ್ಳೋಕೆ ಹಿಂಗಿರುತ್ತೆ. ಆ್ಯಂಡ್ ಇಲ್ಲೆಲ್ಲ ಏನೋ ವರ್ಕ್ ಇದು ಉಲ್ಟಾ ಇಟ್ಟಿದ್ದೀನಿ ನಾನು, ಹಾಗಾಗಿ. ಸೊ ಈ ಥರ ಇರುತ್ತೆ. ಅದು ಬಿಟ್ಟರೆ ಇಲ್ಲಿ ಈ ಥರ, ಆ್ಯಂಡ್ ಇಲ್ಲಿ ಈ ಥರ ಏನೋ ರಾಜ್ ಸಿಲ್ಕ್ ಸ್ಯಾರಿ ಥರ. ಸೊ ಇದು ಇನ್ನೊಂದು ಸ್ಯಾರಿ, ಇದು ಬ್ಲೂ ಕಲರೇ. ಆ್ಯಂಡ್ ಆಲ್ಮೋಸ್ಟ್ ಮುಗೀತು ಫ್ಯಾಮಿಲಿ ಸೀರೆಗಳ ಕತೆ. ಆ್ಯಂಡ್ ಇದೊಂದು ಮೊನ್ನೆ ಅವಳು ಉಟ್ಕೊಂಡಿದ್ದೆ, ತೆಗ್ದಿಟ್ಟಿದ್ದೀನಿ, ವಾಶ್ ಮಾಡಿದ್ದೀನಿ, ಅದು ಕ್ಲೀನಾಗಿ ಮಡ್ಚಿಸಿಡಬೇಕು. ಇದೊಂದು ಫ್ಯಾನ್ಸಿ ಸ್ಯಾರಿ. ಇದು ಹೆವಿ ವರ್ಕು ನೋಡಿ, ಈ ಥರ ಇರುತ್ತಲ್ವಾ, ಹಾಗಾಗಿ ತುಂಬ ವೆಯ್ಟ್ ಜಾಸ್ತಿ. ಈ ಥರ ಮಣಿಗಳು ಅದೆಲ್ಲ ಇರುತ್ತಲ್ಲ, ಸ್ವಲ್ಪ ವೆಯ್ಟ್ ಜಾಸ್ತಿ. ಸೊ ಇದಷ್ಟೇ ಫ್ಯಾಮಿಲಿ ಇವಾಗ ನನ್ನ ಹತ್ರ ಸದ್ಯಕ್ಕಿರೋ ಸೀರೆಗಳು. ಆ್ಯಂಡ್ ನಮ್ಮಮ್ಮನ ಮನೆಗೆ ಹೋದಾಗ ನಮ್ಮಮ್ಮನ ಸೀರೆ ಕಲೆಕ್ಷನ್ಸ್ಗಳು. ನಮ್ಮಮ್ಮನೂ ನನ್ನ ಥರನೇ ತುಂಬ ಏನು ಜಾಸ್ತಿ ಸೀರೆಗಳು ಇಟ್ಕೊಂಡಿರಲ್ಲ. ಅವ್ರೇನು ಅಂತಂದರೆ ಹಳೇದಾಗೋರ್ಗು ಉಟ್ಕೊತಾ ಆಡ್ತಾರೆ, ಹಳೇದಾಯ್ತಾ ಪಾತ್ರೆಗಳು ತೊಗೊಂಡ್ಬಿಡ್ತಾರೆ. ಅದೊಂದು ರೀಯೂಸ್ ಥರ ಅಲ್ವಾ, ಹಾಗಾಗಿ. ಸೊ ಇನ್ನು ಇದಿಷ್ಟೇ ನನ್ನ ಫೇವ್ರೇಟ್ ಸ್ಯಾರಿ. ಈ ಸ್ಯಾರಿ ಬಗ್ಗೆ ಹೇಳ್ತೀನಿ ಅಂದಲ್ಲಿ ಎಲ್ಲ ಇದು ಬ್ಲೂ ಕಲರ್ ಇಟ್ಬಿಟ್ಟು ನಾವು ಒಳಗಡೆ. ಓ ಮೈ ಗಾಡ್, ಇರಿ ತೆಗಿತೀನಿ ಒಂದೇ ನಿಮಿಷ. ನನ್ನ ಫೇವ್ರೇಟ್ ಸ್ಯಾರಿ ರೀಸನ್ ಹೇಳಿ ಅಂತ ಹೇಳಿದೆ. ನೀವು ರೀಸನ್ ಹೇಳೋವರೆಗೂ ನಾನು ವೇಟ್ ಮಾಡೋಕ್ಕಾಗದೆ ಒಳಗಡೆ ಇಟ್ಬಿಟ್ಟಿದ್ದೀನಿ. ಈ ಸ್ಯಾರಿ ಏನಕ್ಕೆ ನನ್ನ ಫೇವ್ರೇಟ್ ಅಂದರೆ, ಇದು ನಮ್ಮ ಅಪ್ಪ ಅಮ್ಮ ನನಗೆ ಕೊಡಿಸಿದ ಫಸ್ಟ್ ಸ್ಯಾರಿ. ನಾನು ಸೆಕೆಂಡ್ PUC ಇದ್ದೆ ಅನಿಸುತ್ತೆ. ಸೆಕೆಂಡ್ PUC ಅಥವಾ ಆಗ್ತಾನೆ ಸೆಕೆಂಡ್ PUC ಪಾಸ್ ಆಗಿರ್ತೀನಿ. ಸೆಕೆಂಡ್ PUC ಅಂದ್ಕೊಳ್ಳಿ. PUC ಇದ್ದಾಗ ಕೊಡಿಸಿದಂಥ ಫಸ್ಟ್ ಸೀರೆ. ಆವಾಗ ಇದಕ್ಕೊಂದು 1000 ರೂಪಾಯಿ ಇರ್ಬೋದು ಅನಿಸುತ್ತೆ, 1000 ಆ ಥರದ ರೇಂಜ್ ಇದು. ಸೊ 1000 ರೂಪೀಸು. ಅವಾಗ ಸ್ವಲ್ಪ ಜಾಸ್ತಿನೇ 1000 ರೂಪಾಯಿ ಸ್ಯಾರಿ ಅಂದರೆ. ಆ್ಯಂಡ್ ಇದು ನಂಗೆ ತುಂಬ ಚೆನ್ನಾಗಿ ಒಪ್ತಾಯಿತ್ತು. ಇದ್ರ ಬ್ಲೌಸ್ ತೋರಿಸ್ತೀನಿ ರೀ, ಅವಾಗ ಎಷ್ಟು ಸಣ್ಣಕ್ಕಿದೆ. ಸೊ ಇದ್ರ ಬ್ಲೌಸ್ ಇದು ಈ ಥರ ಕ್ಯಾಪ್ ಸ್ಲೀವ್, ಮೆಗಾ ಸ್ಲೀವ್ ಅಂತನೋ ಕ್ಯಾಪ್ ಸ್ಲೀವ್ ಅಂತನೋ ಏನೋ ಹೇಳ್ತಿದ್ರು ಅವಾಗ. ಸೊ ಆ ಥರ ಒಡಿಸಿ ಇನ್ನೂ ಬ್ಲೌಸ್ ಕೂಡ ಹಾಗೆ ಇಟ್ಕೊಂಡಿದ್ದು. ನನಗೆ ಬಿಸಾಕಕ್ಕೆ ಮನಸ್ಸೇ ಇಲ್ಲ. ಇದಾಗಲ್ಲ ಇವಾಗ, ಶ್ಯೂರಾಗಿ ಆಗಲ್ಲ, ಬಟ್ ಬಿಸಾಕಕ್ಕೆ ನನಗೆ ಮನಸ್ಸಿಲ್ಲ, ಹಾಗಾಗಿ ಅದೇ ಹಂಗೆ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಫೇವ್ರೆಟ್ ಆಲ್ ಟೈಮ್ ಫೇವ್ರೆಟ್ ಸ್ಯಾರಿ ಇದು. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಕೊಡಿಸಿದ ಫಸ್ಟ್ ಸ್ಯಾರಿ, ಹಾಗಾಗಿ ಯಾವಾಗಲೂ ನನ್ನ ಫೇವ್ರೆಟ್ ಇದು. ತುಂಬಾ ಚೆನ್ನಾಗಿದೆ ಸೀರೆ. ಪೂರ್ತಿ ಈ ಥರ ವರ್ಕ್ ಇದೆ, ವೆಯ್ಟ್ ಜಾಸ್ತಿ ಇದೆ, ಬಟ್ ಚೆನ್ನಾಗಿದೆ, ತುಂಬ ಕ್ವಾಲಿಟಿಲಿದೆ. ಸೊ ಇದು ಅದು ಬಿಟ್ಟರೆ ಎಲ್ಲ ಸೀರೆನೂ ನನ್ನ ಫೇವ್ರೇಟ್ ಅಂತಲೇ ಫ್ಯಾಮಿಲಿ. ಯಾವುದು ಇಷ್ಟ ಇಲ್ಲ ಅಂತ ಯಾವುದೂ ಇಲ್ಲ, ಎಲ್ಲ ಫೇವ್ರೇಟೇ. ಸೊ ಒಂದು ಸೀರೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಎತ್ತಿಡಬೇಕು, ಇನ್ನೊಂದು ಉಟ್ಕೊಳ್ಳೋಕ್ಕೆ ಅಂತ ಎತ್ತಿಟ್ಕೊಂಡೆ. ಎನಿವೆ ತೆಗೆದಿದ್ದಕ್ಕೆ ಇಷ್ಟೆಲ್ಲ ಆಯಿತು. ಸೊ ಇದಿಷ್ಟ ಫ್ಯಾಮಿಲಿ ನನ್ನ ಸೀರೆ ಕಲೆಕ್ಷನ್ಸ್, ನನ್ನ ಫೇವ್ರೇಟ್ ಸ್ಯಾರಿ ಇದು. ಸೊ ಇದಿಷ್ಟೇ. ನೀವೆಲ್ಲ ಕೇಳ್ತಾ ಇರಿ ಸ್ಯಾರಿ ಕಲೆಕ್ಷನ್ಸ್ ತೋರಿಸಿ ಅಂತ.
ಸೊ ವಿಡಿಯೋ ನೋಡ್ಮೇಲೆ ಬೈಕೊಂಬೇಡಿ, ಇಷ್ಟು ಸ್ಯಾರಿ ತೋರ್ಸೋಕ್ಕೆ ಸ್ಯಾರಿ ಕಲೆಕ್ಷನ್ ಅಂತ ಬೇರೆ ವಿಡಿಯೋ ಮಾಡಿದ್ದೀರಾ ಅಂತೇಳಿ. ಸೊ ಈಗ ನನ್ನ ಹತ್ರ ಎಷ್ಟು ಸ್ಯಾರೀಸ್ ಇದೆ ಅದನ್ನು ತೋರಿಸಿದ್ದೀನಿ. ಹಾಗಾಗಿ ಸ್ವಲ್ಪ ಡಿಲೇ ಮಾಡ್ತಿದ್ದೆ, ನೋಡೋಣ ಅಲ್ಲಿ ಹೋದಾಗ ಏನಾದ್ರು ತೊಗೊಬಂದ್ರಕ್ಕಾಗುತ್ತಾ ಅಥವಾ ಅಲ್ಲೇ ಏನಾದ್ರು ಮಾಡೋಕ್ಕಾಗುತ್ತಾ ವಿಡಿಯೋನ ಅಂತ ಅಂದ್ಕೊತಾ ಇದ್ದೆ. ನೀವು ಕೇಳ್ತಾ ಇದ್ರಿ, ನಾನು ಲಾಸ್ಟ್ ವೀಕಲ್ಲೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಡಿಲೇ ಆಯಿತು. ರಿಯಲಿ ಸಾರಿ ನಿಮಗೆ ಕಾಯಿಸಿದರೆ. ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ, ಶ್ಯೂರಾಗಿ ಸ್ವಲ್ಪ ಲೇಟಾದರೂ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಎಲ್ಲ ಇವಾಗೆಲ್ಲ ಮತ್ತೆ ಮಡಚಿ ಎತ್ತಿಡಬೇಕು. ಸೊ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಕಮೆಂಟ್ ಮಾಡಿದ್ರೆ ನಂಗೆ ಖುಷಿ ಆಗುತ್ತೆ, ಅಥವಾ ನಿಮ್ಮ ಫೇವ್ರೇಟ್ ಯಾವುದೋ ಅಂತ ತಿಳ್ಕೊಂಡ್ರೆ ನಂಗೆ ಖುಷಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಉಟ್ಕೊಂಡಾಗ ನಾನು ನಿಮ್ಗೆ ಹೇಳ್ತೀನಿ ಇದು ನಾನು ನಿಮ್ಮ ಫೇವ್ರೇಟ್ ಸೀರೆ ಉಟ್ಟಿದ್ದೀನಿ ಅಂತೇಳಿ. ಸೊ ಇದಿಷ್ಟ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಸ್ವಲ್ಪ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಒನ್ಸ್ ಅಗೇನ್. ಆ್ಯಂಡ್ ಯಾರಿಗೆಲ್ಲ ಕಾಟನ್ ಸ್ಯಾರೀಸ್ ಇಷ್ಟ ಆ್ಯಂಡ್ ಯಾರಿಗೆಲ್ಲ ಡಾರ್ಕ್ ಕಲರ್ ಸ್ಯಾರೀಸ್ ಇಷ್ಟ, ನನ್ನ ಥರನೇ ಟೇಸ್ಟ್ ಯಾರ್ಯಾರಿಗಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಮತ್ತೆ ಹೊಸ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.